ಒಂದಾನೊಂದು ಸಮಯದಲ್ಲಿ ಸಣ್ಣ ಸುಂದರ ನಗರಿಯಾದ ಸನ್ನಿವಿಲ್ಲಿನಲ್ಲಿ ಬೇನಿ ಎಂಬ ಒಬ್ಬ ಚಿಕ್ಕ ಹುಡುಗನಿದ್ದ. ಅವನೊಬ್ಬ ನಗು ಚಿರುನಗೆಗಳಿಂದ ತುಂಬಿದ ಬುದ್ಧಿವಂತ ಹುಡುಗನಾಗಿದ್ದರೂ ಅವನು ಬಯಸಿದಾಗ ದೊರೆಕಲೆ ಎಂದ್ರೆ ತಕ್ಷಣ ಅಟ್ಟಹಾಸವನ್ನೆಲ್ಲ ಮಾಡೋ ಚಾಂಪಿಯನ್ ಅಂದ್ರೆ ತಪ್ಪಾಗಲ್ಲ. ಒಂದು ದಿನ ಮಧುರ ಬೆಳಗ್ಗೆ ಬೇನಿ ತನ್ನ ತಾಯಿಯ ಜೊತೆ ಪಾರ್ಕಿಗೆ ಹೋಗಿದ್ದ. ಇತರ ಮಕ್ಕಳು ಹೊರೆಗಳು ಜೂಲೆಗಳ ಮೇಲೆ ಆಟವಾಡುತ್ತಿದ್ದರೆ ಬೇನಿಗೆ ಮಾತ್ರ ಒಂದು ಚಿನ್ನದ ಬಣ್ಣದ ಬಲೂನ್ ಸ್ಟಾಲ್ ಮೇಲೆ ಕಣ್ಣು ಬಿದ್ದಿತು. ತಾಯಿಯ ಕೈಯನ್ನ ಎಳೆದುಕೊಂಡು ಬೇನಿ ಕೂಸಿನ ಕಣ್ಣಿನಲ್ಲಿ ಆ ಬಲೂನ್ಗಾಗಿ ಪ್ರಾರ್ಥನೆ ಮಾಡುವಂತದಾಗಿ ನೋಡಿದ. ಅವನ ತಾಯಿಗೆ ಆ ಕ್ಷಣ ಕೇಳೋ ಪ್ರಶ್ನೆ ಪ್ರತಿಯೊಂದು ತಾಯಿಗೂ ಪರಿಚಿತ. ಈಗ್ಲೇ ಕೊಡ್ಬೇಕಾ ಅಥವಾ ಸ್ವಲ್ಪ ತಾಳ್ಮೆ ಕಲಿಸ್ಬೇಕಾ? ಅವರು ನಗುತ್ತಾ ಹೇಳಿದ್ರು, ಮುಂದೆನೋ ನೋಡೋಣ, ಬೇರೆ ಮಕ್ಕಳು ಎಂಜಾಯ್ ಮಾಡ್ತಿರೋದೇನಾದ್ರೂ ಬಲೂನ್ ತಗೊಳ್ಳೋಣ. ಆ ಸಮಯದಲ್ಲಿ ಮರಗಳಲ್ಲಿ ಕುಳಿತ ಗಬ್ಬುಗಿಳಿಗಳು ಕೂಡ ಬೇನಿಯ ಚಪ್ಪಾಳೆ ಪ್ರಕ್ರಿಯೆ ನೋಡಲು ಕಾಯುತ್ತಿದ್ದವು. ಆಟವಾಡುತ್ತಿದ್ದ ಮಕ್ಕಳು ತಕ್ಷಣ ನಿಲ್ಲಿಸಿ ನೋಡತೊಡಗಿದರು. ಬಲೂನ್ ಮಾರಾಟಗಾರನೂ ಕೂಡ ಬೇನಿ ಅಷ್ಟು ಅತ್ತಿದ್ದಕ್ಕೆ ಬಲೂನ್ಗಳು ಹಾರಿ ಹೋಗುತ್ತವೋ ಎಂತ ತೋಚಿತು. ಆದರೆ ಬೇನಿಯ ತಾಯಿ ಗೊತ್ತಿದ್ದಾಗಿತ್ತು, ಈ ಕ್ಷಣ ಒಂದು ಚಿಕ್ಕ ಪಾಠ ಕಲಿಯೋ ಉತ್ತಮ ಸಮಯ. ಅವಳವಳು ನೆಲಕ್ಕೆ ಕುಳಿತು ನುಗಿದು ಹೇಳಿದರು, ಬೇನಿ, ಕೆಲವೊಮ್ಮೆ ಸ್ವಲ್ಪ ತಾಳ್ಮೆ ಇಟ್ಕೊಂಡ್ರೆ ಇನ್ನೂ ದೊಡ್ಡ ಖುಷಿ ಸಿಗೋದು. ನಿನ್ ಬಯಕೆ ತಡವಾಗಿಯೋ ಕೆಲವೊಮ್ಮೆ ಅದಕ್ಕೂ ಹೆಚ್ಚು ಸಿಕ್ಬೋದು. ಬೇನಿ ಇನ್ನೂ ಇಳಿಯುತ್ತಲೇ ಇತ್ತ, ಆದರೆ ತಾಯಿಯ ಮಾತುಗಳು ನಿಧಾನವಾಗಿ ಮನಸ್ಸಿಗೆ ನುಗ್ಗತೊಡಗಿದವು. ಅಷ್ಟರಲ್ಲಿ ಒಂದು ಅಚ್ಚರಿ ಕಾದಿತ್ತು. ಬಲೂನ್ ಮಾರಾಟಗಾರನು ಬೇನಿಗೆ ಕಳೆಯುತ್ತಿದ್ದ ಬಲೂನ್ ನೋಡುತ್ತಾ ಒಂದಿಷ್ಟು ಸ್ಪಾರ್ಕಲ್ ಇಟ್ಟಿದ್ದ ಒಂದು ಬಲೂನ್ ತೆಗೆದುಕೊಂಡು ನಗುತ್ತಾ ಬಂದರು. ಅದು ನೋಡಿದ ಕ್ಷಣವೇ ಬೇನಿಯ ಕಣ್ಣು ತಾರೆಗಳಂತೆ ಪ್ರಭೆ ಹೊಡೆದವು. ಅತ್ತ ಹೊತ್ತು ಹಗುರಾಗಿ ನಗುತ್ತಾ ಬಲೂನ್ ಹಿಡಿದು ತಾಯಿಯ ಅಡಿಗೆ ಓಡಿದ. ಲವ್ ಯು ಅಮ್ಮ ಅನ್ನುತ್ತಾ ಬಲೂನ್ ಕಟ್ಟಿ ಹಿಡಿದುಕೊಂಡ. ಅಮ್ಮ ನಗುಮುಗುದೇ ಬೇನಿಯ ತಲೆಯ ಮೇಲೆ ಕೈ ಹಾಕಿದಳು. ಅಂದು ದಿನದಿಂದ ಮುಂದೆ ಬೇನಿ ಯಾವಾಗಲಾದರೂ ಏನಾದರೂ ಬಯಸಿದಾಗ ಅತ್ತ ಹೋಗೋ ಮನಸ್ಸು ಬಂದರೂ ಅವನು ಆ ಚಿಂಚೋಳದ ಬಲೂನ್ ಮತ್ತು ತಾಳ್ಮೆಯ ಮಾಯೆಯನ್ನು ನೆನಪಿಸಿಕೊಂಡ.